ಜಾತಿ ಜನಗಣತಿಯಿಂದ ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತು ಬಂದಿಲ್ಲ. ಬಿಜೆಪಿ ಸುಮ್ಮನೆ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇದೆ, ಆರೋಪ ಮಾಡ್ತಾ ಇದೆ. ಕುರ್ಚಿ ಉಳಿಸಿಕೊಳ್ಳೋಕೆ ಸಿಎಂ ಜಾತಿ ಗಣತಿಯನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ ಬಳ್ಳಾರಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಜೆಟ್ ಆದ ಮೇಲೆ ತರಬೇಕು ಅಂತ ಮೊದಲೇ ನಿರ್ಧಾರ ಆಗಿತ್ತು. ಜಾತಿ ಗಣತಿ ಬಗ್ಗೆ ಗೊತ್ತಿಲ್ಲದೆ ಅವೈಜ್ಞಾನಿಕ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಮಂಡನೆಗೂ ಮುನ್ನವೇ ಬಿಜೆಪಿ ಅವೈಜ್ಞಾನಿಕ ಅಂತ ಹೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅವ್ರು ಮಾಡ್ತಿರುವಂತ ಮೊದಲಾಗಿ ಮುಖ್ಯಮಂತ್ರಿಗಳ ಚೇರಿಗೆ ಯಾವುದೇ ಕುತ್ತು ಬಂದಿಲ್ಲ, ಯಾವುದೇ ಅಪಾಯ ಕೂಡ ಬಂದಿಲ್ಲ. ಸುಮ್ಮನೆ ಜಾತಿ ಗಣತಿನ ವಿರೋಧ ಮಾಡಬೇಕು ಅಂತ ಹೇಳಿ ಅವ್ರು ಈ ರೀತಿ ಆರೋಪ ಮಾಡಿರ್ತಾರೆ ಅಷ್ಟೇ. ಕುರ್ಚಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಯಾವಾಗ ಆರೋಪ ಬಂದಿತ್ತು ಮೂಡ ಕೇಸ್ ಬಗ್ಗೆ ಇವರೆಲ್ಲ ಏನು ಅಪಪ್ರಚಾರ ಮಾಡ್ತಿದ್ರು, ದೊಡ್ಡದಾಗಿ ವಿವಾದ ಎಬ್ಸಿದ್ರು, ಆ ಸಮಯದಲ್ಲೇ ತರಬಹುದಾಗಿತ್ತು. ಹಾಗೆಲ್ಲ ಇಲ್ಲ, ಬಜೆಟ್ ಆಗ್ಬೇಕಿತ್ತು. ಬಜೆಟ್ ಆದ್ಮೇಲೆ ಹೈಕಮಾಂಡ್ ಅವ್ರ ಜೊತೆ ಈ ಜಾತಿ ಗಣತಿಯ ರಾಜಕೀಯ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನ ಚರ್ಚೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಜೆಟ್ ಆದ್ಮೇಲೆ ಅದನ್ನ ಸಚಿವ ಸಂಪುಟಕ್ಕೆ ತರಬೇಕು ಅಂತ ಹೇಳಿ ಮೊದಲೇ ತೀರ್ಮಾನ ಆಗಿತ್ತು. ಅದರಂತೆ ಅವ್ರು ಇವತ್ತು ಜಾತಿ ಗಣತಿನ ಸಚಿವ ಸಂಪುಟದಲ್ಲಿ ಮಂಡಿಸಿದ್ದಾರೆ. ಈಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಜನದ ಮುಂದೆ ಜಾತಿ ಗಣತಿಯನ್ನ ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೀವಿ. ಸೊ ಜನ ಕೂಡ ನಾವು ಜಾತಿ ಗಣತಿಯನ್ನ ತರೋದನ್ನ ಒಪ್ಪಿನೇ ನಮಗೆ ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ನಮ್ಗೆ ಏನ್ ಜನಾದೇಶ ಸಿಕ್ಕಿದೆ ಅದ್ರ ಪ್ರಕಾರ ನಾವು ಜಾತಿ ಗಣತಿಯನ್ನ ಮಂಡಿಸ್ತಾ ಇದ್ದೀವಿ. ಮತ್ತೆ ಜಾತಿ ಗಣತಿಯ ಅಗತ್ಯ ಕೂಡ ಬಹಳಷ್ಟಿದೆ. ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ಜಾತಿಗಳು ಇಷ್ಟು ವರ್ಷಗಳು ಆದ ಸ್ವಾತಂತ್ರ್ಯ ಬಂದ ಮೇಲೆ ಯಾರು ಯಾವ್ಯಾವ ಸ್ಥಿತಿದಲ್ಲಿದ್ದಾರೆ, ಯಾರು ಮುಂದುವರೆದಿದ್ದಾರೆ, ಯಾರು ಹಿಂದೆ ಉಳಿದಿದ್ದಾರೆ, ಯಾರ ಜನಸಂಖ್ಯೆ ಎಷ್ಟಿದೆ, ಇದನ್ನೆಲ್ಲ ತಿಳ್ಕೊಂಡ್ರೆ ಎಲ್ಲರಿಗೂ ಕೂಡ ಅನುಕೂಲ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜಾತಿ ಗಣತಿ ಇನ್ನೂ ಮಂಡಿಸೇ ಇಲ್ಲ. ಅದ್ರೊಳಗೆ ಏನ್ ವಿಷಯಗಳಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅದು ಗೊತ್ತಿಲ್ಲದೇನೆ ಅವೈಜ್ಞಾನಿಕವಾಗಿದೆ ಅಂತ ಹೇಗೆ ಹೇಳ್ತಾರೆ? ಮೊದಲು ಜಾತಿ ಗಣತಿಯನ್ನ ಮಂಡಿಸ್ಲಿ, ಅದ್ರೊಳಗಿರೋ ಅಂಶಗಳನ್ನ ಬಹಿರಂಗ ಸಾರ್ವಜನಿಕವಾಗಿ ಬಹಿರಂಗ ಆಗ್ಲಿ, ನಂತರ ಅದ್ರೊಳಗೆ ಚರ್ಚೆ ಮಾಡ್ಲಿ, ಅದ್ರೊಳಗೆ ಏನ್ ಅವ್ರಿಗೆ ಸರಿ ಬಂದಿಲ್ಲ ಅನ್ನೋದನ್ನ ತಿಳಿಸ್ಲಿ. ಅದನ್ನ ನೋಡಿ ಅವರು ತೀರ್ಮಾನ ಮಾಡ್ಬೇಕು ಹೊರತು ಮಂಡಿಸೋದಕ್ಕಿಂತ ಮುಂಚೆ ಅವೈಜ್ಞಾನಿಕ ಅಂತ ಹೇಳಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.